ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಜಮೆ ಮಾಡೋದರ ಬಗ್ಗೆ ಅಪ್ಡೇಟ್ಸ್ ಕೊಡ್ತೀನಿ ಅಂತ ತಿಳಿಸಿದ್ದೆ. ಹೊಸ ಅಪ್ಡೇಟ್ ಸಿಕ್ಕಿದೆ ಸರ್ಕಾರದ ಕಡೆಯಿಂದ. ಅದು ಏನೇನು ಅಪ್ಡೇಟ್ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಯಾಕಂದ್ರೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳೋದೇ ಇಲ್ಲ, ಹಾಗೆ ನೋಡ್ತಿರ್ತೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲ ಆಲ್ ಬಟನ್ ನೀವು ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಬೇಗ ಸಿಗುತ್ತೆ, ಹೊಸ ಅಪ್ಡೇಟ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಗೃಹಲಕ್ಷ್ಮಿ ಯೋಜನೆ 4ನೇ ಕಂತಿನ ಹಣ ಜಮೆ ಮಾಡೋದರ ಬಗ್ಗೆ ಸರ್ಕಾರ ಹೊಸ ಅಪ್ಡೇಟ್ ಕೊಟ್ಟಿತ್ತು. ಅದೇನಪ್ಪಾ ಅಂದ್ರೆ, ನಿನ್ನೆ ಅಪ್ಡೇಟ್ ಏನಪ್ಪಾ ಕೊಟ್ಟಿತ್ತು ಅಂದ್ರೆ, ಸರ್ಕಾರ ಈ 15 ಜಿಲ್ಲೆಗಳಿಗೆ ನಾಳೆ ನಾವು ಹಣ ಜಮೆ ಮಾಡ್ತೀವಿ ಅಂತ ತಿಳಿಸಿದ್ದು. ಅದ್ರ ಪ್ರಕಾರ 15 ಜಿಲ್ಲೆಗಳಿಗೂ ಈಗಾಗಲೇ ಹಣ ಜಮೆ ಆಗ್ತಿದೆ. ಇವತ್ತಿನ ಸಾಯಂಕಾಲದವರೆಗೂ ಎಲ್ಲರಿಗೂ ಜಮೆ ಆಗುತ್ತೆ ಅಂತ ಸರ್ಕಾರನೇ ತಿಳಿಸಿದ್ದಾರೆ. ಈಗಾಗಲೇ ಹಣ ಬಂದಿದೆ. ಮತ್ತೆ ಇನ್ನು ಕೆಲವರಿಗೆ ಇನ್ನೂ ಬಂದಿಲ್ವಲ್ಲ, ಅವ್ರಿಗೆ ಯಾವಾಗ ಬರುತ್ತೆ ಅನ್ನೋದಕ್ಕೂ ಸರ್ಕಾರ ತಿಳಿಸಿದೆ. ಅದೇನಪ್ಪಾ ಅಂದ್ರೆ, ನಾವ್ ಆಕ್ಚುಲಿ 15ನೇ ತಾರೀಕಿಂದ ಹಾಕಕ್ಕೆ ಶುರು ಮಾಡ್ಬೇಕಿತ್ತು, ಆದ್ರೆ ಮುಂಚೆನೆ ಶುರು ಮಾಡಿದೀವಿ ಅಂತ ಸ್ವತಃ ಸರ್ಕಾರದವರೇ ತಿಳಿಸ್ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ಈ ಸಲ ಒಂದ್ ಸ್ವಲ್ಪ ಬೇಗ ಶುರು ಮಾಡಿದೀವಿ. ಡಿಸೆಂಬರ್ 20ನೇ ತಾರೀಕೊಳಗೆ ಎಲ್ಲರಿಗೂ ನಾವು ಜಮೆ ಮಾಡ್ಬೇಕಂತ ಒಂದ್ ಸ್ವಲ್ಪ ಬೇಗ ಶುರು ಮಾಡಿದೀವಿ. ಯಾಕಂದ್ರೆ ಎಲ್ಲರಿಗೂ ಒಂದೇ ಸಲ ಹಾಕಕ್ಕಾಗಲ್ಲ, ಅದಕ್ಕೋಸ್ಕರ ನಾವು ಒಂಚೂರು ಬೇಗ ಶುರು ಮಾಡಿದ್ರೆ ಕರೆಕ್ಟ್ ಟೈಮಿಗೆ ಎಲ್ಲರಿಗೂ ತಲುಪಿಸಬಹುದು ಅಂತ ಸರ್ಕಾರ ತಿಳಿಸಿದೆ. ನಿಮಗೆ ಡಿಸೆಂಬರ್ 20ನೇ ತಾರೀಕೊಳಗೆ ಎಲ್ಲರಿಗೂ 4ನೇ ಕಂತಿನ ಹಣ ಬಂದೇ ಬರುತ್ತೆ. ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಓಕೆನಾ. ಮತ್ತೆ ನೀವು ನೆಕ್ಸ್ಟ್ ಏನಪ್ಪಾ ಮಾಡ್ಬೇಕಂದ್ರೆ, ಸ್ವಲ್ಪ ಜನಕ್ಕೆ ಇನ್ನೂ 1ನೇ ಕಂತು, 2ನೇ ಕಂತು, 3ನೇ ಕಂತು ಯಾವ್ದು ಬಂದಿಲ್ಲ ಅಂತವರಿಗೂ ಸರ್ಕಾರ ಒಂದು ಸಿಹಿ ಸುದ್ದಿ ಕೊಟ್ಟಿದೆ. ಅದೇನಪ್ಪಾ ಅಂದ್ರೆ, ನೆನ್ನೆನೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಡಿಸೆಂಬರ್ 31ನೇ ತಾರೀಕೊಳಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ 4 ಕಂತಂದು ಬರುತ್ತೆ, ಅಂದ್ರೆ 8,000 ರೂಪಾಯಿ ಹಣನೂ ಬರುತ್ತೆ ಅಂತ ತಿಳಿಸ್ಕೊಟ್ಟಿದೆ. ಸರ್ಕಾರನು ಇವಾಗ ಏನಪ್ಪಾ ಹೇಳಿದೆ ಅಂದ್ರೆ, ಹೌದು, ನಾವೆಲ್ಲ ಅಂಗನವಾಡಿ ಕಾರ್ಯಕರ್ತರಿಂದ ಎಲ್ಲ ನಾವು ಎಲ್ಲ ಡೀಟೇಲ್ಸ್ ತಗೊಂಡು ಯಾರ್ಯಾರಿಗೆ ಇನ್ನೂ ಸಿಗ್ಬೇಕು, ಯಾರ್ಯಾರಿಗೆ ಇನ್ನೂ ಸಿಗ್ತಿರ್ಲಿಲ್ಲ ಅವರೆಲ್ಲಾನು ನಾವು ನೋಟ್ ಡೌನ್ ಮಾಡ್ಕೊಂಡಿದೀವಿ. ಖಂಡಿತ ನಾವು ಅವರಿಗೆ ಈ ವರ್ಷದ ಕೊನೆ ದಿನಾಂಕದಂದು ನಾವು ಎಲ್ಲರಿಗೂ ಹಣ ಜಮೆ ಮಾಡೇ ಮಾಡ್ತೀವಿ. ಮುಂದಿನ ವರ್ಷಕ್ಕೆ ನಾವು ಇಡ್ಕೊಳಲ್ಲ. ಇದೇ ವರ್ಷದಲ್ಲಿ 4 ಕಂತಿಂದು ಹಣ ಅವರಿಗೆ ಜಮೆ ಮಾಡ್ತೀವಿ ಅಂತ ಸರ್ಕಾರ ತಿಳಿಸಿದೆ. ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ದೆಲ್ಲ ಕರೆಕ್ಟ್ ಆಗಿದೆ. ನಿಮ್ದು NPCI ಮ್ಯಾಪಿಂಗು, ನಿಮ್ದು ಬ್ಯಾಂಕ್ ಖಾತೆ ಎಲ್ಲ ಕರೆಕ್ಟ್ ಆಗಿದೆ. ನಿಮ್ ನೇಮು, ನಿಮ್ ಇನ್ಷಿಯಲ್ಲು, ನಿಮ್ ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ 2,000 ರೂಪಾಯಿ ಹಣ ಬಂದೇ ಬರುತ್ತೆ. ಆರಾಮಾಗಿರಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿತ್ತು, ಈ ವಿಡಿಯೋ ಏನಾದ್ರು ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸುತ್ತೆ, ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.